ಇವ್ರೇನು ಇವ್ರು ಒಬ್ರ ಮೇಲೆ ಒಬ್ರು ಬಿಟ್ಟು ನಿಂತವ್ರೆ ಮಧ್ಯಾಹ್ನ ರಾತ್ರಿ ಎಲ್ಲ ಅದೇನು ನಿಂತೋತಾರ ಅದೇನು ಕತೆನಾ. ನಮ್ಮ ಅಕ್ಕನ ಕಾಲದಿಂದ ಇದೇ ಗೊತ್ತಿದ್ಲು ರಾಮ ಸವ್ರೆ ಎಮ್ಮೆ ಬಡ್ಕೊಂತಿರೋದಿಲ್ಲ ಊಸ್ತಾರದ. ಅಯ್ಯಯ್ಯ ಇದೇನಿದೆ ವಾಸನೆ ಹಿಂಸೆ ತಗೋದೆ ಅದ್ಯಾರು ಊಸಿರೋದ ಇದೆಲ್ಲ ಈ ಸರಸ್ವತಿನ ಈ ಶೇಖರ್ನ ಇರಬೇಕು. ಅಯ್ಯಯ್ಯೋ ನಮ್ಮ ಅಕ್ಕನು ಅಕ್ಕ ಅಕ್ಕ ಇದೇನದ ಪತ್ನ ದಬ್ಬು ಆತ್ನ ತುಂಬೈತಮ್ಮ ಗುಂದರಮ್ಮ ಗುಂದರಮ್ಮ. ಯಾಕೆ ಹಂಗ್ ಬಡ್ಕೊಂತ ಇದೆಯಲ್ಲ ಸರಸ್ವತಿ? ಏನ್ ಹಂಗ್ ಗುತ್ತಾ ಇದೆಯಾ ಒಳ್ಳೆ ಎಮ್ಮೆ ಗುತ್ತಂಗೆ ತೂ ಎದೆ ನಲಕ ನೀನ ಮನೆಯಲ್ಲ ದಬ್ಬ ಆತ್ನ ತುಂಬತ. ನಾನೇನ್ ಪುಸ್ಲಿ ಹೋಗೆ ನೀನು ಇಲ್ಲಿ ಶೇಖರ್ಗಾನೋ ಯಾರೋ ಊತಿರೋದು ನನ್ನ ಮೇಲೆ ಬೇಡ. ನೀನ ಇವಾಗ ಊತಿದ್ದಿ ಎಮ್ಮೆ ಉದ್ದಂದು ಊತಾ ಇದೆಯಾ ತೂ ಎದೆ ನಲಕ ಗಬ್ಬತ್ನ ಎದೆಲ ಇವತ್ರ ನೆಮ್ಮದಿಯಾಗಿ ಮಲ್ಕೊಳಂಗೂ ಇಲ್ಲ ಅಥವಾ ಎದಳಕ ಮೇಲ್ಕ ಬಾಂಗಿ ಬಂದಾನ ಬೈಕಂತಾನೆ ಎಲ್ಲ ದುರ್ವಾಸನೆ ತುಂಬೈತು ಮನೆಯಲ್ಲ ಅದೇನದ ಏನ್ ತಿಂದೆ ಬೆಳಗ್ಗೆನೆ ಹಂಗೂಸ್ತಾ ಇದೆಯಾ? ಲೇ ನಾನು ಊಸಿಲ್ಲ ಹೋಗೆ ಲೈ ನಾನು ಊಸಿಲ್ಲ ಹೋಗೆ ಇವ್ಯಾವ ಊಸಿರ್ಬೇಕು ಹಸಪಸ ಅಂತ ಅದು ಇದು ತಿಂತಾ ಇರ್ತಾರೆ ಇವ್ರಿಬ್ರು ಇವರೇ ಊಸಿರೋದು. ಇಲ್ಲ ನೀನೇ ಊಸಿತು ನೀನೇ ಊದ್ಬಿಟ್ಟ ನಮ್ಮೇಲೆ ಇದೆಯಾ ನೀನೇ ಊದ್ತಾ ಇರೋದು ಎದಳ ಮೇಲಕ ಗುಂದರಮ್ಮ ಎದಳ ನೋಡಿ ಹೆಂಗ್ ಊದ್ತಾ ಇದೆಯಾ? ಅಯ್ಯೋ ಅದ್ ಬರೋದಕ್ಕೆ ನಾನೇನ ಮಾಡ್ಲಿ ನೀನು ಅಟ್ಟುದ್ದೋಗ ಹೋಗತ್ತಾ ಎತ್ತರ ಕಳ್ದು ಅತ್ತಿಪ್ಪೆ ಹೋಯ್ತು ಬಾವುಗಮ್ಮ ತೂ ದಬ್ಬಾತನೆ ನಮ್ಮ ಅಪ್ಪನ್ ಬಂದ್ರೆ ಬೇಕಂತಾನೆ ಹೋಗ ನೀ ಅತ್ತಿಪ್ಪೆ ಹೋಯ್ತು ಬಾವುಗ. ಏಯ್ ಇವಾಗ ಹೋಗಷ್ಟಿಲ್ಲ ಹೋಗಿ ನೀನು ಹೋಗಕ್ಕ ಹೋಗಕ್ಕ ಏನ್ ದುರ್ವಾಸನೆ ಸುತ್ತೋಗೈತೆ. ಯಾವನವನ ಯಾವಾಗ ನೋಡು ಸೇವಂತಿ ಸೇವಂತಿ ಯಾವಳ ಅವಳ ಸೇವಂತಿ ಅವಳ ಮನೆ ಹತ್ರಕ್ಕೆ ನೀನು ಹೋಗೋದಾ? ಈ ವಯಸ್ಸಿನಾಗ ಆಸಾಪಸ ಅಂತ ತಿನ್ಬೇಡ. ಏನ್ ತಿಂದ್ರೆ ಜೀರ್ಣ ಆಗೋದ್ ಕಷ್ಟ ಈ ವಯಸ್ಸಿನಾಗ. ನೋಡಿ ಎಲ್ಲ ಮನೆ ಎಲ್ಲ ಬೇಜಾರ್ ಮಾಡ್ಕೊಂತಾರೆ. ತಿನ್ಬೇಡ ನೀನು ಹೆಚ್ಚಾಗಿ ಜೀರ್ಣ ಆಗಲ್ಲ. ಎಷ್ಟು ಬೇಕೋ ಅಷ್ಟು ತಿನ್ಬೇಕಮ್ಮ. ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಅಯ್ಯಲೇ ಸಾರ್ ಚೆನ್ನಾಗಿತ್ತುಲೇ ಅದಕ್ಕೆ ತಿನ್ಬಿಟ್ನ್ಯಾ ಇವಾಗ ಜೀರ್ಣ ಆಗ್ತೀರಾ? ಅಯ್ಯೋ ಇದೇನತ್ತಿಗೆ ಈ ದುರ್ವಾಸನೆ ಮನೆಗ ಯಾಕ? ಅಯ್ಯೋ ಏನೋ ಎಮ್ಮೆ ಏನೋ ಸಗಣಿಕ್ಕಿರ್ಬೇಕು ಹೇಳಪ್ಪ ಅದಕ್ಕೆ ವಾಸನೆ ಹೊಡಿತಾ ಇದೆ. ಲೇ ಅಂಬುಜೆ ಅಂಬುಜೆ ಯಾಕ ಹಂಗ್ ಬಡ್ಕೊಂತ ಇದ್ಯಾ? ಬಡ್ಕೊಂತ ಇಲ್ಲ ಕೂಗ್ತಾ ಇದ್ದೀನಿ. ನೀನ್ ಕೂಗ್ತಾ ಇರೋದ್ ನಂಗೆ ಬಡ್ಕೊಂತ ಅದೇ ಕೇಳಿಸ್ತದೆ. ನಿಂಗೆಲ್ಲ ಕೇಳಿಸ್ತದೆ ಹೇಳು. ಇದು ಇನ್ನೇನು ಶಿವಂದು 4-5 ದಿವಸ ಅದೇ ಮದ್ವೆ. ಅದೇ ಮದ್ವೆಗೆ ಸಾವಿತ್ರಿದು ಶ್ರೀಮಂತನು ಮಾಡ್ಬಿಡೋಣ. ಅವಕ್ಕೂ ಬರಕ್ಕೆ ಹೇಳ್ತೀನಿ ಈರಮ್ಮನ್ಗೂ ಸುಬ್ಬಣ್ಕ ಬಂದು ಕರ್ಕೊಂಡು ಹೋಗ್ಲಿ ಹಂಗೆ ಶ್ರೀಮಂತನ ಮುಗಿಸ್ಕೊಂಡು. ಅದೇನ ಅವನ ಮದ್ವೆಗೆ ಇಳಿಕ್ ಶ್ರೀಮಂತ ಮಾಡೋದು? ಅದೇ ನಮ್ಮನೆಗೆ ಏನು ಗೊತ್ತಿಲ್ಲೇನೋ ನಮ್ಗೇನು ಇಲ್ಲ ಅವಳಿಗೆ ಈರಮ್ಮನ್ಗೆ ಏನು ಗೊತ್ತಿಲ್ಲ. ಮಗಳನ್ನ ಕರ್ಕೊಂಡು ಹೋಗ್ಬೇಕನ್ನೋದು ಅವ್ರ ತಾನೇ ಎಲ್ಲ ತಗೊಂಡು ಶ್ರೀಮಂತನ ಮಾಡ್ಕೊಂಡು ಹೋಗೋದು. ನಮ್ಮನೆ ಸೊಸಕ ಅವ್ರ ಮನೆಗೆ ಶ್ರೀಮಂತ ಮಾಡೋದು ಬರೀ ಈ ಚಿತ್ರ ಮಾಡ್ತೀಯ ನೀನು? ಹ್ಞೂ ಬವ ಅದೇನೋ ಅವ್ರ ತಾನೇ ಹೆಣ್ಣೋರ್ ತಾನೇ ಶ್ರೀಮಂತಕ್ಕೆಲ್ಲ ತರಬೇಕಾಗಿರೋದು. ನಾವಲ್ಲಲ್ಲ ಅವರೆಲ್ಲ ತಂದು ಶ್ರೀಮಂತ ಮಾಡಿ ಕರ್ಕೊಂಡು ಹೋಗ್ಬೇಕಾಗಿರೋದು. ನಮ್ಮನೆಗೆ ನಾವು ಮಾಡೋಣ ಬಿಡು. ನಮ್ಮನೆ ಸೊಸೆ ತಾನೇ ಅವ್ರ ಮದ್ವೆಗೇನೋ ಇವಳಿಗೆ ಶ್ರೀಮಂತ ಮಾಡೋದು. ಹೆಂಗೋ ಅಲ್ಲೆಲ್ಲ 500 ಬಂದಿರ್ತದೆ, ಎಲ್ಲ ಶುಭ ಕಾರ್ಯಗಳು ನಡೀತಾ ಇರ್ತವೆ. ಅದ್ರಾಗೂ ಇದೊಂದು ಆಗೋಗ್ಲಿ ಬಿಡಮ್ಮ, ಆಗೋಗ್ಲಿ ಬಿಡು. ಈರಮ್ಮ ಏನೋ ನಾವು ಬೇಕಾದವ್ರನ್ನ ಏನೋ ಒಂದು 7-8 ಜನ ಕರ್ಕೊಂಬಂದ್ರೆ ಹೆಂಗೋ ಊಟಗಳು ಅಲ್ಲೇ ನಡೀತಾ ಇರ್ತವೆ, ಊಟಗಳು ಮಾಡ್ತಾಳೆ. ನೋಡ ನಮ್ಮನೆ ಸೊಸೆನ ಅವ್ರ ಮನೆಗೆ ಕಳ್ಸಲ್ಲ ಅಷ್ಟೇ. ಅವ್ರಕ ನಮ್ಕ ಯಾವುದೇ ಸಂಬಂಧ ಇಲ್ಲ. ನೀನ್ ಬೇಕಾಗಿ ಏನೇನೋ ಕಿತಾಪತಿಗಳು ಮಾಡಬೇಡ. ನಿನಗೆ ಬೇಕಾ ನೀನು ಹೋಗು ಅಲ್ಲಿ ಬಿದ್ದು ಒಣ್ಣಾಡು. ನಮ್ಮನೆ ನಿನ್ ಜನಗಳ ಲೆಕ್ಕ ನೀನು ಕರ್ಕೊಂಡು ಹೋಗೋದು. ಏನಾರ ಒಂದೊಂದು ಕಿತಾಪತಿ ಮಾಡಿಲ್ಲ ಅಂದ್ರೆ ನಿಂಗೆ ತಿಂದ ಜೀರ್ಣನೇ ಆಗಲ್ಲ. ಏನೋ ಅವ್ನಿಗೆ ಮದುವೆ ಮಾಡ್ತಾನಂತೆ ಈ ಅಪ್ಪನ ನನ್ನ ಸೊಸಕ ಅಲ್ಲಿ ಶ್ರೀಮಂತನ ಮಾಡ್ಬೇಕಂತೆ. ನೀನೇನು ಮಾಡಬೇಕಾಗಿಲ್ಲ. ಅವಳು ಈರಿ ಎಲ್ಲ ತಕೊಂಬಂದು ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಳೆ. ನಿಂಗೆ ಗೊತ್ತಿಲ್ಲೇನೋ ಅವಳ್ಕ? ಒಬ್ಳಂತೂ ಓಡೋದ್ಲು, ಇನ್ನೊಬ್ಳಕನ ಶ್ರೀಮಂತನ ಮಾಡಕ್ಕನೂ ಗೊತ್ತಿಲ್ಲ ಅವಳ್ಕ. ಏಯ್ ನೀನು ಹೇಳ್ದಂಗೆ ನಾನು ಕೇಳಬೇಕಾಗಿಲ್ಲ. ನಾನು ಹೇಳ್ದಂಗೆ ನೀನು ಕೇಳು. ನನ್ನ ಇಷ್ಟ. ನನ್ನ ಸೊಸೆಗೆ ಎಲ್ಲಾನ ಶ್ರೀಮಂತನ ಮಾಡ್ತೀನಿ. ಹೇಳ್ಬೇಕಾಗಿತ್ತು ಒಂದು ಮಾತು ನಿಂಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಬಂದ್ರೆ ಬಾ, ಬಿಟ್ರೆ ಬಿಡು. ಕಾಲದಿಂದ ಇದೇ ಬಾಳ್ಬಿಟ್ಟೆ ಅಷ್ಟು ಮಾತ್ರ ಏನಕ್ಕ ನಾನು ಮದುವೆ ಮಾಡ್ಕೊಂಬಂದಿರೋದು. ನೀನು ನೆಮ್ಮದಿಯಾಗಿರಕ್ಕನ ಬಿಟ್ಟಿದ್ಯಾ? ಬಿಟ್ಟಿದ್ಯಾ? ಪ್ರತಿಯೊಂದಕ್ಕೂ ಅವಳು ಎತ್ತೆತ್ತಿ ತಲೆ ಮೇಲೆ ಕುಳಿಸ್ಕೊಂತೀಯಾ? ಅವಳು ಮಕ್ಳಿಗೆ ಮದುವೆ ಆಗ್ತಾ ಇದ್ರೆ ನನಗೇನಾಗಬೇಕು ಹೇಳೋ? ಶ್ರೀಮಂತ ಮಾಡೋದೇ ಬೇಕಾಗಿಲ್ಲ. ಅವ್ರ ಅಮ್ಮನ ಬಂದು ಕರ್ಕೊಂಡು ಹೋಗ್ತಾಳೆ. ನಿನ್ ಮದುವೆನ ಮಾಡ್ಕ ಮುಂಚಿನ ಮಾಡ್ಕ ನಾವ್ಯಾರು ಬರಲ್ಲ ಅಷ್ಟೇ. ಅಲ್ಲ ಬಾವ ನಮ್ಮನೆ ಸೊಸೆನ ಅವ್ರ ಮನೆಗೆ ಕರ್ಕೊಂಡೋಗಿ ಶ್ರೀಮಂತನ ಮಾಡೋದೇನು? ನಮ್ಮನೆಗೆ ಮಾಡಿದ್ರೆ ಆಗಲ್ಲ. ಇರೋ ಲೆಕ್ಕ ತಾಯಿ ಮನೆಯವರು ಶ್ರೀಮಂತ ಮಾಡ್ಬೇಕಾಗಿರೋದು.
ಅವ್ರ ಅಮ್ಮನ ಏನೋ ಇರೋದೇ ಇಲ್ದಿದ್ದೋ ತಂದು ಮಾಡ್ಕೊಂಡು ಕರ್ಕೊಂಡು ಹೋಗ್ಲಿ. ಏನಕ್ಕೆ ಅವ್ರ ಮನೆಗೆ ಹೋಗೋದು? ಏನ್ ಬೇಕಾಗಿಲ್ಲ ನೋಡ. ಶ್ರೀಮಂತ ಗಿಮಂತ ಏನ್ ಬೇಕಾಗಿಲ್ಲ, ನಾವ್ ಯಾರಿಗೂ ಮಾಡಿಲ್ಲ, ಅವಳಿಗೆ ಮಾಡೋದು ಬೇಕಾಗಿಲ್ಲ. ನೀನು ಯಾರಿಗೂ ಮಾಡಿಲ್ಲ ಅಂತಂದ್ರೆ ನನ್ನ ಸೊಸೆನ ಬಿಟ್ಬಿಡಕತ್ತದ? ಹಾಂ, ಬಿಟ್ಬಿಡಕತ್ತದ? ನಾನು ಮಾಡೇ ಮಾಡ್ತೀನಿ. ಸಾವಿತ್ರಮ್ಮ, ಸಾವಿತ್ರಮ್ಮ, ಅವಳೇನ್ ಕೂಗ್ತಾ ಇರೋದು? ಏನ್ ಕೂಗ್ತಾ ಇರೋದು ಅವಳನ್ನ? ನಾನು ಬಾಯಿಗೆ ಹೋಲ್ಸು ಮಾತು ಬಂದ್ಬಿಡ್ತಾವ ನೋಡ್ಕ. ಬಾಯಿ ಮುಚ್ಕೊಂಡು ಇತ್ತು ಸರಿ, ಇಲ್ಲ ಅಂತಂದ್ರೆ ವಾಂಚು ಬಿಸಾಕ್ಬಿಡ್ತೀನಿ. ಮವ ಸಾವಿತ್ರಮ್ಮ, ಇನ್ನು 3-4 ದಿವಸ ಅದಮ್ಮ ಶಿವನ್ಕ ಮದುವೆ. ಇನ್ನು ನಿಧಾನ ಮಾಡಿಬಿಟ್ರೆ ಇನ್ನು ನಿನ್ಕ ಹೆರಿಗೆ ಆಗೋವರ್ಗೂ, ಹೆರಿಗೆ ಆಗಿ ಮಗುಗೆ ನೀರು ಅಟ್ಟೋವರ್ಗೂ, ಅಂಟೋಗೋವರ್ಗೂ ಅವ್ನಿಗೆ ಮದುವೆ ಮಾಡೋಂಗಿಲ್ಲ. ಅದಕ್ಕೆ ಇವತ್ತು ಹೋಗಿ ಸ್ವಾಮಿಗಳ ಹತ್ರ ಡೇಟ್ ಪೂರ್ತಿ ಹಾಕ್ಸ್ಕೊಂಬಂದಿದ್ದೀರಿ. ಇನ್ನು 3-4 ದಿವಸ ಅದೇ ಮದುವೆ. ಆವತ್ತು ನಿಂದು ಶ್ರೀಮಂತ ಮಾಡೋಣ ಅಂತಮ್ಮ, ಏನಂತೀಯ? ನೀವ್ ಹೆಂಗೆ ಹೇಳ್ತೀರಾ ಹಂಗ ಮವ? ನೀನು ಯಾರು ಏನೇ ಅಂದ್ರು ತಲೆ ಕೆಡ್ಸ್ಕೊಂಬೇಡಮ್ಮ. ನೀನು ಹಾಂ, ತಲೆ ಕೆಡ್ಸ್ಕೊಂಬೇಡ. ಆವತ್ತೇ ಒಳ್ಳೆ ದಿನ ಇರ್ತದೆ. ಅವ್ರ ಜೊತೆಗೆ ಕುಳಿಸ್ಬಿಟ್ಟು ಹಂಗೆ ಶ್ರೀಮಂತ ಮಾಡ್ಬಿಡ್ತೀನಮ್ಮ. ಸರಿ ಮವ, ಆಯ್ತು. ಇನ್ನು ಮದುವೆ ಎಷ್ಟು ದಿನನೂ ಇಲ್ಲ. ಒಂದಷ್ಟು ಬಟ್ಟೆ ಬರೆ ಅವೆಲ್ಲ ತರಬೇಕು. ನಾನು ಪ್ಯಾಟೆಗೆ ಹೋಗ್ತೀನಮ್ಮ. ನಿಂಗೆ ಎಂಥ ಕಲರ್ ಬೇಕಮ್ಮ ಸೀರೆ? ಎಂತ ಕಲರ್ ಏನಾದ್ರೂ ಸರಿ ಮವ, ಉಟ್ಕೊಂತೀನಿ ನಾನು. ಸರಮ್ಮ, ಆಯ್ತು. ಅಲ್ಲೇ ನನ್ನ ಮಾತು ಮೀರಿ ಅವಳ ಮನೆಗೆ ಹೆಂಗೆ ಹೋಗ್ತೀಯ ನೀನು? ಶ್ರೀಮಂತ ಮಾಡ್ಕೊಳಕ ನೀನು ನಮ್ಮನೆ ಸೊಸೆ ತಾನೆ, ಚಿಕ್ಕೊಂಡು ನನ್ನ ಮಗನ್ ತಾನೆ, ಅವನೇನ್ರ ತಾನೆ ನೀನು ಹೆಂಗೆ ಹೋಗ್ತೀಯ ಅವಳ ಮನೆಕ? ಇವಾಗ ನೀವು ಮದ್ವೆಗೆ ಬರ್ತಿರಲ್ಲ ಅತ್ತೆ. ನಾನೇನಕ್ಕೆ ಬರಲಿ ಅವಳ ಮನೆಕ? ನಾನು ಎಡ್ಗಾಲ್ ಕೂಡ ಇಕ್ಕಲ್ಲ ಅವಳ ಮನೆಕ. ಅವಳ್ಕ ನಂಗೆ ಏನೇ ಸಂಬಂಧ? ಅವಳು ಬಂದು ನನ್ನ ಸಂಸಾರನೇ ಬಡ್ದು ಬಾಯಿಗೆ ಹಾಕೊಂಬಿಟ್ಲು ನೋಡ. ನಾನು ಹೇಳ್ತಾ ಇದ್ದೀನಿ, ನಿನಗೆ ಶ್ರೀಮಂತನೂ ಬೇಡ, ಯಾವುದು ಬೇಡ. ನಿಮ್ಮ ಅಮ್ಮನ ಬಂದು 3 ಜನ ಮುತ್ತೈದರ ಅರ್ಶಿನ ಕುಂಕುಮ ಇಕ್ತಾರೆ, ನಿಮ್ಮ ಅಮ್ಮನ ಜೊತೆಗೆ ಹೊಡ್ತಾ ಇರು ನೀನು. ಶ್ರೀಮಂತ ಅಂತೆ ಶ್ರೀಮಂತ. ಓಹೋ, ದಂಡಿಗೆ ಅದೇನೋ ಖರ್ಚು ಮಾಡ್ಬೇಕೇನೋ. ಅಲ್ಲೇ ಮನೆಗೆ ದೊಡ್ಡ ಸೊಸೆಗೆ ಶ್ರೀಮಂತ ಮಾಡಿಲ್ಲ, ಇವಳಿಗೇನೆ ಶ್ರೀಮಂತ ಮಾಡೋದು? ಹಾಂ, ಹಂಗೂ ಮಾಡ್ಬೇಕಂತಂದ್ರೆ ಅವ್ರ ಅಮ್ಮನ ಎಲ್ಲ ಒತ್ಕೊಂಬಂದು ಮಾಡಿ ಕರ್ಕೊಂಡು ಹೋಗ್ಬೇಕು. ಏನು ನಿಮ್ಮ ಯಜಮಾನ್ ಹಿಂಗಾಡ್ತಾನೆ? ಹಾಂ, ನಾವಿಲ್ಲಿ ದೊಡ್ಡವ್ರು ಇದ್ದೀರಿ, ದೊಡ್ಡವ್ರು ಅವರಪ್ಪ ಹೆಂಗೆ ಮಾತಾಡೋದು ಎಂಟ್ರು ನಾನು ಜ್ಞಾನ ಬೇಡ ನಿನ್ನ ಗಂಡಕ? ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ನೀನು ಹೋಗೋದೇನು ಬೇಕಾಗಿಲ್ಲ ಅಲ್ಲಿಕ, ಹೋಗೋದು ಬೇಡ, ನಿಂಗೆ ಶ್ರೀಮಂತ ಮಾಡೋದು ಬೇಡ. ನಿಮ್ಮ ಅಮ್ಮನ ಬರ್ತಾಳೆ, ಅವು ಓದ್ತಾ ಇರಬೇಕು. ಅವಳ ಮನೆ ಹತ್ರಕ್ಕೆ ಯಾರು ಹೋಗ್ಬಿಡ್ದು. ಮಾವನು ಹೇಳಿದ್ನಲ್ಲತ್ತೆ, ಮಾವನು 100 ಹೇಳ್ತಾನೆ. ನಾನು ಈ ಮನೆ ಯಜಮಾನಿ, ನನ್ನ ಮಗನ ಚಿಕ್ಕೋನು, ನೀನು ಅವನ ಹೆಂಡ್ರು. ಇವಳೇನು ಕಡಿಮೆ ಆದ ಮಳ್ಳಿ ಎಲ್ಲ ಹೇಳಕ್ಕೋ, ಕಡಿಮೆ ಆದ ಮಳ್ಳಿ ಎಲ್ಲ ಬಾವನು ಇವಳು ಹೇಳ್ದಂಗೆ ಕುಣಿಯೋದು ನೋಡಕ್ಕ. ನೋಡಿ ಹೆಂಗೆ ನಿಂತ್ಕೊಂಡವಳೆ, ಒಳ್ಳೆ ಮಳ್ಳಿ ನಿಂತಂಗೆ. ಓಹೋ, ಯಾರೋ ನೋಡಿದ್ರು ಈ ಅಮ್ಮ ನಿನ್ನ ಇವಲಾಗಿಕ್ಕಿ ಅವಲಕ್ಕೆ ತೆಗೆದ್ರೇನೋ ಅಂತ ಅನ್ಕೊಂಡ್ಬಿಡ್ಬೇಕು. ನೋಡ, ಕಡೆ ಸರಿ ಹೇಳ್ತಾ ಇದ್ನಿ, ಕಿತ್ಕಿತ್ಕು ಹೇಳಕ್ಕಾಗಲ್ಲ ನಾನು. ಯಾವ ಶ್ರೀಮಂತನೂ ಮಾಡಲ್ಲ. ದೊಡ್ಡ ಸೊಸೆಗೆ ಮಾಡಿದ್ರೆ ನಿಂಕು ಮಾಡ್ಬೇಕಾಗಿತ್ತು, ಎಲ್ಲಿ ಅವಳಿಗೆ ಮಾಡಿಲ್ಲಲ್ಲ. ಇನ್ನು ನಿಂಕೇನಕ್ಕೆ ಶ್ರೀಮಂತ ಮಾಡೋದು? ಓಹೋ, ತಿರ್ಕೊಂತಿನೋಕೆಲ್ಲ ಬೇಕು ಶೋಕಿಗ್ಲು. ಹೋಗಿ ಒಳಕ್ಕ ಬಂದು ಹೇಳ್ಬಿಟ್ನಂತೆ, ದೊಡ್ಡ ಮನುಷ್ಯನು ಇವಳು ಕೇಳ್ಬಿಟ್ಲಂತೆ. ಹೋಗಿ ಒಳಕ್ಕ. ಮದುವೆಗಿದ್ವಿ ಅಂತ ಗುಲ್ಕಂಡೇನೋ ಯಾರನ್ನ ಮನೆ ಕಡೆ ಹೋಗ್ಬೇಕು, ಒಬ್ಬೊಬ್ರಿಗೂ ಅದೇ ಗಾಚಾರ. ಲೇ, ಅವ್ರನ್ನೆಲ್ಲ ಯಾಕೆ ಬೈತೀಯಾ? ಫಸ್ಟು ನಿಮ್ಮ ಯಜಮಾನ ನಿಲ್ಸೆ ಹೋಗೋದು, ಅವನ್ನ ನಿಲ್ಸು ಹೋಗೋದು, ಅವಂದೇ ಈ ದರ್ಬಾರ್ ಎಲ್ಲನೂ. ಅಯ್ಯೋ, ಅವ್ನು ಒಟ್ಟುದ್ದೋಗ ಹೇಳಕ್ಕ. ಅವತ್ತು ಅಮ್ಮನ್ ಮಾಡಿದ್ಲಕ್ಕ ನನ್ನ ತಂದು ಈ ಕೊಂಪಿಗೆ ಹಾಕ್ಬಿಟ್ಲು. ಸಾಯಂಗೂ ಇಲ್ಲ, ಬದುಕಂಗೂ ಇಲ್ಲ, ಮಧ್ಯದಾಗ ಸಿಕ್ಕಿ ಒದ್ದಾಡ್ತಾ ಇದ್ದೀನಿ. ನೀವೇ ನೋಡ್ತಾ ಇದ್ರಲ್ಲ ಏನ್ ಕೆಲಸ ಕೊಡ್ತಾನೆ ಅಂತ. ಒಂದು ಗಳಿಗೆ ಇಲ್ಲಿರಲ್ಲ, ಪುತ್ಕೊಂಡು ಹೋಗ ಅವಳ ಮನೆಗೆ ಕುತ್ಕೊಂತಾನೆ. ಇವಾಗ ಬಂದು ಹೇಳ್ತಾವನೆ ಮದುವೆ ಮಗನ್ಕ ಅಂತ. ಯಾವ ಶ್ರೀಮಂತ ಮಾಡೋದು ಬೇಡ, ಈರಿ ಬಂದ್ರೆ ಕಟ್ಕಳ್ಸಕ್ಕ ಅರ್ಶಿನ ಕುಂಕುಮ ಇಕ್ಕೆ.